ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವರ್ಸಸ್ ಇಸ್ರೇಲ್ನ ನಡುವಿನ ಕದನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಂದ್ ಕಡೆ ಅಮೆರಿಕ, ಇಸ್ರೇಲ್, ಮತ್ತೊಂದು ಕಡೆ UAE ಮೂರು ಒಟ್ಟಾಗಿ ಏನಾದರೂ ಇರಾನ್ ಮೇಲೆ ದಾಳಿ ಮಾಡಿದ್ದೇ ಆದರೆ ಇರಾನ್ ಸಂಪೂರ್ಣವಾಗಿ ನಾಶ ಆಗೋದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ. ಸೊ ನಮ್ಮ ಜೊತೆಗೆ ಈಗ ನಿವೃತ್ತ ಸೇನಾಧಿಕಾರಿ ಇದ್ದಾರೆ ಹರಿ ಸರ್, ನಾವು ಮಾತಾಡ್ತಾ ಇದ್ವಿ. ಒಂದು ಕಡೆ ಈಗ ಇಸ್ರೇಲ್ ಮಾತ್ರ ಅಲ್ಲ, ಒಂದು ಕಡೆ UAE, ಮತ್ತೊಂದು ಕಡೆ ಅಮೆರಿಕ, ಮೂರು ರಾಷ್ಟ್ರಗಳನ್ನ ಇರಾನ್ ಎದುರು ಹಾಕೊಂಡ್ಬಿಡ್ತಾ ಅಂತ, ಸಂಪೂರ್ಣವಾಗಿ ಇದು ನಾಶಕ್ಕೆ ಕಾರಣ ಆಗ್ಬಿಡುತ್ತಾ ಅಂತ. ನೋಡಿ, ಇದು ಏನಾಗಿದೆ ಅಂತ ಹೇಳಿದ್ರೆ, ಇರಾನ್ ಡೈರೆಕ್ಟ್ ಆಗಿ ಗಲ್ಫ್ ಮೇಲೆ ಆಗ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದು ಅವರ ಏರ್ ಬೇಸ್, ನಾವಲ್ ಬೇಸ್ ಮೇಲೆ, ಅವರ ಸಿಟೀಸ್ ಗಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರ ನೆವಿ ಬೇಸಸ್ ಗಳಿಗೆ, ಸಬ್ಮೆರಿನ್ ಬೇಸಸ್, ವಾರ್ಶಿಪ್ಸ್, ಬ್ರಿಗೇಡ್ಸ್ ಗಳ ಮೇಲೆ ಮತ್ತೆ ಏರ್ ಬೇಸಸ್ ಗಳ ಮೇಲೆ ಮಾಡ್ತಾ ಇದೆ. ಇದು ಫಸ್ಟ್ ಅಲ್ಲ. ಇದು ಅವರ ಹಿಂದೆ ಯಾವುದೋ ನಮ್ಮ 2025ರಲ್ಲಿ 12 ಡೇ ವಾರ್ ಆಗಿತ್ತು, 12 ದಿವಸದ್ದು ಇರಾನ್ ಇಸ್ರೇಲ್ ವಾರ್. ಆವಾಗ ಜೂನ್ 13ರಿಂದ 24ವರೆಗೆ ಆಗಿರೋದು. ಅದು ಆವಾಗ ಫುಲ್ ಬ್ಲಾಸ್ಟ್ ಆಗಿ ವಾರ್ ಆಗಿತ್ತು, ಡೈರೆಕ್ಟ್ ಕಾನ್ಫ್ರಂಟೇಷನ್ ಆಗಿತ್ತು. ಸೊ ಇದು ಈ ಕೌಂಟರ್ ಅಟ್ಯಾಕ್, ನೀವ್ ಹೇಳಿದ್ರಿ ಕೌಂಟರ್ ಅಟ್ಯಾಕ್ ಬರುತ್ತಾ ಸೌದಿ ಅರೇಬಿಯಾದಿಂದ, ಇಲ್ಲ ಕುವೈಟ್ ಇಂದ, ಇಲ್ಲ ಜೋರ್ಡಾನ್ ಇಂದ, ಎಲ್ಲೆಲ್ಲಿಂದ ಬರ್ತಾ ಇದೆ? ವೆರಿ ಲೆಸ್ ಲೈಕ್ಲಿ. ಈಗ ಏನು ಪ್ರಾಪಗೇಷನ್ ಮಾಡ್ತಾ ಇದ್ದಾರೆ ಇಸ್ರೇಲ್, ನಾವು 50 ಜೆಟ್ಗಳನ್ನ ಮೇಲೆ ಬಿಟ್ಟು ಆಡಿಸ್ತಿದೀವಿ, ನಾವು ಇದು ಮಾಡ್ತಿದೀವಿ, ಇದಕ್ಕೆ ಶರಣಾಗತಿ ಆಗ್ಲಿಕ್ಕೆ ಒಂದು ಟ್ಯಾಕ್ಟಿಕ್ಸ್ ಅದು. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ನನ್ನ ವಾರ್ ಗೇಮ್ಗಳು ನಾವು ತುಂಬಾ ಮಾಡಿದ್ದೇವೆ. ನಮ್ಗೆ ನಮ್ಮ ಇಂಟರ್ನ್ಯಾಷನಲ್ ಅಫೇರ್ಸ್ ಚೆನ್ನಾಗಿ ನಾವು, ನನ್ನ ಒಂದು ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಇವರು ಅಷ್ಟು ಸುಲಭವಾಗಿ ಶರಣಾಗತರಾಗುವರಲ್ಲ. ಇದು ಅವರಲ್ಲಿ ಏನೇನು ಸ್ಟಾಕ್ ಫೈಲ್ಸ್ ಗಳು ಅಡಗಿಟ್ಟಿಟ್ಟಿದ್ದಾರೆ ಅದೆಲ್ಲ ಬಿಡ್ತಾರೆ. ಕೊನೆಗೆ ಇದು ಎಲ್ಲಾದ್ರೂ ನ್ಯೂಕ್ಲಿಯರ್ ವಾರಿಗೆ ಟರ್ನ್ ಆಗ್ಬಿಟ್ರೆ ಸರ್ವನಾಶ ಆಗ್ಬಿಡುತ್ತೆ. ಈಗ ಅದೇ ಪ್ರಶ್ನೆ ಇರೋದು. ಅಂದ್ರೆ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬಿಡುತ್ತಾ ಇದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ತುಂಬಾ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಇದೆ. ರಷ್ಯಾ ಮತ್ತೆ ಚೈನಾ ಇಬ್ರು ಅಮೆರಿಕನ್ನ ಡೈರೆಕ್ಟ್ ಆಗಿ ಕನ್ಫ್ಲಿಕ್ಟ್ ಮಾಡೋದಿಲ್ಲ. ಈಗ ಇರಾನ್ ಸಿಕ್ಕಿದೆ, ಅಮೆರಿಕ ಡೈರೆಕ್ಟ್ ಆಗಿ ಕನ್ಫ್ರಂಟೇಷನ್ ಮಾಡ್ತಾ ಇಲ್ಲ. ಅವರು ಮಾಡ್ತಾ ಇದ್ದಾರೆ. ಸೊ ಇವರು ಈಗ ಏನಾಗಿದೆ, ಯಾವುದೇ ಅಫೆನ್ಸಿವ್ ಅಂತ ಹೇಳಿದ್ರೆ ಅಟ್ಯಾಕ್ ಅವ್ರ ಗಲ್ಫ್ ಕಂಟ್ರೀಸ್ ಗಳು ಮಾಡಿದ್ರೆ ಅವ್ರು ಯಾಕೆ ಮಾಡ್ತಾರೆ? ಅವ್ರ ತಾಯ್ನಾಡಿನ ಮೇಲೆ ಮಾಡ್ತಾ ಇಲ್ಲ, ಅವ್ರ ನೇವಲ್ ಬೇಸ್ ಗಳ ಮೇಲೆ, ಏರ್ ಬೇಸ್ ಗಳ ಮೇಲೆ ಮಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಹೇಳಿಕೆ ಕೊಡಿಸ್ತಾರೆ ಅಮೆರಿಕದವ್ರು, ಯಾಕಂದ್ರೆ ಅವ್ರ ಫ್ರೆಂಡ್ಲಿ ನೇಷನ್. ಈಗ ಪಾಕಿಸ್ತಾನದಲ್ಲೂ ಇದೆ ಅಮೆರಿಕನ್ ಬೇಸಸ್ಗಳು. ಓಕೆ, ಇಂಡಿಯನ್ ಓಷನ್ ಅಲ್ಲಿ ಇದೆ, ಎಲ್ಲಾ ಕಡೆನೂ ಇದೆ. ಅವ್ರು ಯಾಕಂದ್ರೆ ಪೂರಾ ಪ್ರಪಂಚವನ್ನ ಕಂಪ್ಲೀಟ್ ಕಂಟ್ರೋಲ್, ಏರ್ ರೂಟ್, ನೇವಲ್ ರೂಟ್ ಇದೆಲ್ಲ ಕಂಟ್ರೋಲ್ ಮಾಡ್ಬೇಕಂತ ಅಮೆರಿಕ ಫುಲ್ ರೆಡಿ ಇದೆ. ಇವ್ರದ್ದು ಬರೀ ಉದ್ದೇಶ ಇರಾನ್ ಅನ್ನ ಒಂದೇ ನಾಶಪಡಿಸುವುದಿಲ್ಲ, ಇವರ ಒಂದು ಸುಪ್ರಿಮೇಸಿ ಡೆವಲಪ್ ಮಾಡ್ಬೇಕಂತ ಇದ್ದಾರೆ. ಓಕೆ, ಸೊ ನಾವು ಯಾವ ಇನ್ಫಾರ್ಮೇಶನ್ ಬಂದ್ರು ಸಹ ಇರಾನ್ ಎಗ್ನೆಸ್ಟ್ ಬರ್ತಾ ಇದೆ. ಅದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದನ್ನ ವಾರ್ ಫೀಲ್ಡ್ ಅಲ್ಲಿ ಇದ್ದವರಿಗೆ ಗೊತ್ತು. ಅದು ದೊಡ್ಡ ಕೆಮಿಕಲ್ ವಾರ್ಫೇರ್ಗಳಾಗ್ಬೋದು, ಬಯೋಲಾಜಿಕಲ್ ವಾರ್ಫೇರ್ ಆಗ್ಬೋದು, ಬ್ಯಾಕ್ಟೀರಿಯಲ್ ವಾರ್ಫೇರ್ ಆಗ್ಬೋದು. ಇನ್ನು ವಾರ್ಗಳಲ್ಲಿ ಬೇಕಾದಷ್ಟಿದೆ, ಎಲ್ಲ ಹೈಟೆಕ್ ವಾರ್ಗಳು. ಓಕೆ, ಅವರು ಇರಾನ್ ಅಷ್ಟು ಸುಲಭವಾಗಿ, ಯಾಕಂತ ಹೇಳಿದ್ರೆ ಇವರು ಬದ್ಧ ವೈರಿ ಇಸ್ರೇಲ್ಗೆ. ಅವರು ಇವಾಗಲ್ಲ, 2-3 ಸರಿ ಆಗಿದೆ ಇದು. ಇಸ್ರೇಲ್ನವರಿಗೆ ಒಂದು ನಾವು ಅಪ್ರಿಶಿಯೇಟ್ ಮಾಡಬೇಕು, ಇಲ್ಲಿವರೆಗೆ ಯಾವ ಯುದ್ಧವನ್ನು ಸಹ ಅವರು ಸೋಲಿಲ್ಲ. ಹೌದು, ಕರೆಕ್ಟ್ ಸರ್. ಅವ್ರ ಸುತ್ತ ಎಲ್ಲಾ ರಾಷ್ಟ್ರಗಳು ಅವ್ರ ಮೇಲೆ ಬಿಡ್ತು, ಗಲ್ಫ್ ಕಂಟ್ರೀಸ್ಗಳದ್ದು ಅದು ಎಲ್ಲಾ ರಾಷ್ಟ್ರಗಳು ಅವ್ರ ಮೇಲೆ ಬಿಡ್ತು ಮಿಸೈಲ್ಸ್ಗಳು. ಎಲ್ಲರಿಗೂ ಪ್ರತ್ಯುತ್ತರ ಕೊಟ್ಟು ಅವರು ಎಲ್ಲಿಗೆ ಇದು ಮಾಡಬೇಕೋ ಕರೆಕ್ಟಾಗಿ ಮಾಡಿದ್ದಾರೆ. ಇಸ್ರೇಲ್ ಅಲ್ಲಿ ಕೆಪಾಸಿಟಿ ಅವ್ರದ್ದು, ಐರನ್ ಡೋಮ್, ನಮ್ಗೆ ಈಗ ಸುದರ್ಶನ್ ಚಕ್ರ ಕೊಟ್ಟು ಅವ್ರೀಗ ಸುದರ್ಶನ ಚಕ್ರ ಅಂತ ಹೇಳಿದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದು, 3 ಸರ್ಕಲ್ ಇಂದು, 3 ರಿಂಗ್ ಇಂದು.
ಅದು ಯಾವುದೇ ಡ್ರೋನ್ ಆಗ್ಲಿ ಯಾವುದೇ ಏರೋಪ್ಲೇನ್ ಆಗ್ಲಿ ಬಂದ್ರೆ ಟೇಕ್ ಆಫ್ ಆಗಿದ ಕೂಡಲೇ ಬಂದ್ರೆ ನಮ್ಮ ದೇಶದ ಯಾವ ಸರಹದ್ದುಗಳಲ್ಲಿ ಆಕಾಶದಲ್ಲಿ ಹಾರಾಡಿದ್ರು ಸಹ ಅದನ್ನ ನಾವು ಹೊಡೆದಾಕ್ಬೋದು ಇಮಿಡಿಯೇಟ್ಲಿ. ಸರ್, ಈಗ ಒಂದು ಈಗಿನ ಪರಿಸ್ಥಿತಿಯನ್ನ ನಾವು ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರೆ, ಬಟ್ ಇದು ಇಲ್ಲಿಗೆ ನಿಲ್ಲುವ ಲಕ್ಷಣಗಳಂತೂ ಇಲ್ಲ ಸರ್. ಯಾಕೆ ಅಂತಂದ್ರೆ ಅಮೆರಿಕ ಡೈರೆಕ್ಟ್ ಆಗಿ ಈ ಕದನಕ್ಕಿದೆ ಈಗ. ಅಂದ್ರೆ ಇಸ್ರೇಲ್ನ ಹಿಂದೆ ನಿಂತ್ಕೊಂಡಿರೋದೇ ಬ್ಯಾಕ್ ಸಪೋರ್ಟ್ ಆಗಿ ಅಮೆರಿಕ ಕೂಡ ವಾರ್ನಿಂಗ್ ಕೊಡ್ತಾ ಇದೆ, ಒಂದ್ ಕಡೆ UAE ಕೂಡ ವಾರ್ನಿಂಗ್ ಕೊಡ್ತಾ ಇದೆ, ನಾವು ನುಗ್ಗಿ ಹೊಡಿತೀವಿ ಅಂತ ಹೇಳಿ. ಸೊ ಇದು ಇಲ್ಲಿಗೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ನಿಲ್ಸೋದು ಯಾರು ಇದನ್ನ ಅಂತ? ನಿಲ್ಲಿಸಿಲ್ಲ ಅಂತ ಅಂದ್ರೆ ಹೌದು, 3ನೇ ಯುದ್ಧಕ್ಕೆ ಇದು ನಾಂದಿ ಹಾಡಿದ್ರು ಅಚ್ಚರಿ ಇಲ್ಲ. ಇಲ್ಲ, ಯುದ್ಧ ಸಿ 3ನೇ ಯುದ್ಧ ಮಹಾಯುದ್ಧಗಳು, ನೀವು ಸೆಕೆಂಡ್ ವರ್ಲ್ಡ್ ವಾರ್ ಆಗಲಿ ಫಸ್ಟ್ ವರ್ಲ್ಡ್ ವಾರ್ ಆಗಲಿ, ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅಂತ ದೊಡ್ಡ ಕಾರಣಗಳಿಲ್ಲ. ಇವರು ತಮ್ಮ ದೇಶವನ್ನ ಯಾರು ನಾಶಪಡಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ರಷ್ಯಾ ಆಗಲಿ ಚೈನಾ ಆಗಲಿ ಮಹಾಯುದ್ಧಗಳು ಮಾಡಿ ಅವ್ರದ್ದು ಡೆವಲಪ್ಮೆಂಟ್ಗಳು ಕೆಳಗೆ ಹೋಗ್ತದೆ. ನಾವು ಬಿಡಿ, ನಾವು ಇಂಡಿಯನ್ನವರು, ನಾವು ನಿರ್ಲಿಪ್ತ, ನಾವು ನಾನ್ ಅಲೈನ್ಡ್ ಮೂವ್ಮೆಂಟ್, ಯಾರ ಜೊತೆಲಿ ನಾವು ಯಾವ ಪವರ್ಸ್ ಗಳ ಮೇಲೆ ನಾವು ಇದಿಲ್ಲ. ಯಾಕೆಂದ್ರೆ ನಮ್ಮ ದೇಶಕ್ಕೆ ನಾವು ತಾನಾಗಿ ನುಕ್ಸಾನ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ. ಓಕೆ, ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ, ಈ ವಾರ್ಗಳು ಆಗ್ತಾ ಇರೋದು ಅಮೆರಿಕ ಡೈರೆಕ್ಟ್ ಇರಾನ್ ಇದು ಮಾಡ್ತಾ ಇದೆ. ಸೊ ಬೇಸಿಕಲಿ ನೀವು ಹೇಳಿದಾಗೆ ಈ ಲಕ್ಷಣ ಅಂತೂ ಕಾಣೋದಿಲ್ಲ. ಆದರೆ ಈ ಹೈಟೆಕ್ ವಾರ್ ಯಾವಾಗ ಆಗುತ್ತೆ ಇವರೇ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇರಾನ್ ಅಲ್ಲಿ ಕಂಟಿನ್ಯೂಸ್ ಸಪ್ಲೈ ಬೇಕದು, ಅವರು ಮಿಸೈಲ್ಸ್ಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಆಮೇಲೆ ರಷ್ಯಾದಿಂದಲೇ ಬರಬೇಕು, ಮತ್ತೆ ಇಲ್ಲ ಚೈನಾದಿಂದ ಬರಬೇಕು. ಈಗ ಎಷ್ಟೆಷ್ಟು ಅವರಿಗೆ ಬಚ್ಚಿಟ್ಕೊಂಡು ಶಸ್ತ್ರಾಸ್ತ್ರಗಳು ಇಟ್ಕೊಂಡಿದೆ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಅವರು. ಯಾವಾಗ ಸಮಯದ ಅಭಾವ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇರಾಕ್ ಮೇಲೂ ದಾಳಿ ಮಾಡಿದೆ ಈಗ ಇರಾನ್ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಇರಾಕ್ನಲ್ಲಿರೋ ಅಮೆರಿಕ ವಾಯು ನೆಲೆ ಮೇಲೆ ದಾಳಿಯನ್ನ ನಡೆಸಿರೋದು ಇರಾನ್. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಎಲ್ಲ ವಾಯು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿರೋದು. ಎಲ್ಲ ವಾಯು ನೆಲೆಗಳ ಮೇಲೆ ದಾಳಿ ಪ್ರತೀಕಾರ ತೀರಿಸಿಕೊಂಡಿದೆ ಇರಾನ್. ಇರಾನ್ನ ಅಯಾತೋಲ್ ಅಲಿ ಖಮೇನಿ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.